ನಮ್ಮ ಆಫೀಸಿನ ಕೆಲವರು ಬಾಯ್ಸ್ನ ಕರ್ಕೊಂಡು ಅವ್ರುಗಳಿಗೆ ಒಂದು ಒಳ್ಳೆ ಫುಟ್ಪಾತಲ್ಲಿ ಊಟ ಮಾಡ್ಸೋಣ ಅಂತ ಕರ್ಕೊಂಡು ಮಾತಾಡ್ ಸಾಯ್ರೋ. ಬಂದು ತಿಂದು ನೋಡಿ, ಅದ್ರ ಮಜಾನೇ ಬೇರೆ, ಅದ್ರ ಟೇಸ್ಟೇ ಬೇರೆ. ಮುದ್ದೆ, ಚಪಾತಿ, ಪರೋಟ, ಅನ್ನ, ಕುಷ್ಕ ಏನು ಬೇಕು ಎಲ್ಲ ಅನ್ಲಿಮಿಟೆಡ್ ಇನ್ ಮಿನಿಮಲ್ ಪ್ರೈಸ್. ಶ್ರಮಜೀವಿಗಳಿರ್ತಾರಲ್ಲ, ಕೂಲಿನಲ್ಲಿ ಮಾಡೋರು, ಅವ್ರಿಗೆ ಇಂಥ ಜಾಗಕ್ಕೆ ಬಂದ್ಬಿಟ್ಟು 50 ರೂಪಾಯಿ ಕೊಟ್ಟು ಎಷ್ಟು ಬೇಕಾದ್ರೆ ತಿನ್ಬೋದು ಅಂತ ಅನ್ಸ್ಬಿಟ್ರೆ ಏನು ಮಜಾ ಇರುತ್ತೆ. 50 ರೂಪಾಯಿ ಸ್ವರ್ಗ. 50 ರೂಪಾಯಲ್ಲಿ ಹಾಂ, 50 ರೂಪಾಯಲ್ಲಿ ಸ್ವರ್ಗ ಅಂತೀವಿ ಇವ್ರಿಗೆ. ಥ್ಯಾಂಕ್ ಮೀನ್ ಕಮೆಂಟ್ಸ್. ಹೆಂಗೆ ಇಡ್ಬೇಕು ಮಸಾಲೆ. ಓ ಸೀರಿಯಸ್ಲಿ? ಮಾಮೂಲಿಗಿಂತ ಸ್ವಲ್ಪ ಜಾಸ್ತಿನೇ ಹೇಳ್ತಾನೆ ನೀವು. ಬಾಯ್ಲ್ ಇದ್ದ ತಕ್ಷಣ ಕರ್ಗೋಯ್ತಂತೆ. ಹಾಂ, ಮೀನು ತಿಂತಿದ್ಯಾ ಬೆಣ್ಣೆ ತಿಂತಿದ್ಯಾ ರಜಾ? ಡೌಟ್ ಬರ್ತಾಯಿತ್ತು. ಹಾಯ್ ನಮಸ್ಕಾರ, ಕಿರಿಕಿರ್ತಿ ಯೂಟ್ಯೂಬ್ ಚಾನಲ್ನ ಮತ್ತೊಂದು ಹೊಸ ಎಪಿಸೋಡ್ಗೆ ಸ್ವಾಗತ. ಇವತ್ತು ನಾನು RR ನಗರದ ನಮ್ಮ ಆಫೀಸಿನಿಂದ ಈಗ ಹೋಗ್ತಾ ಇದ್ದೀನಿ. RR ನಗರ ಮೇನ್ ರೋಡಲ್ಲಿ ಹೋಗ್ತಾ ಇದ್ದೀವಿ. ಏಕೆಂದರೆ ಇವತ್ತು ನಮ್ಮ ಆಫೀಸಿನ ಕೆಲವರು ಬಾಯ್ಸ್ನ ಕರ್ಕೊಂಡು ಅವ್ರುಗಳಿಗೆ ಒಂದು ಒಳ್ಳೆ ಫುಟ್ಪಾತಲ್ಲಿ ಊಟ ಮಾಡ್ಸೋಣ ಅಂತ ಕರ್ಕೊಂಡು ಹೋಗ್ತೀವಿ. ಯಾಕಂದರೆ ಈ ದೊಡ್ಡ ದೊಡ್ಡ ಹೋಟ್ಲಲ್ಲಿ ಪಾಪ ಅವಾಗ ತಿಂತಾ ಇರ್ತಾರೆ, ಅವ್ರಿಗೆ ರಾಯಲ್ಲು. ಅದಕ್ಕೆ ಬೇಡಪ್ಪ, ಇವತ್ತು ಫುಟ್ಪಾತಲ್ಲಿ ತಿನ್ನಿಸ್ತೀನಿ ಬನ್ನಿರಿ. ನಮ್ಮ ಏರಿಯಾದಲ್ಲಿ ಒಳ್ಳೆ ಫುಟ್ಪಾತ್ ಹೋಟ್ಲ್ಗಳಿದ್ದಾವೆ. ಸೊ ಹಾಗಾಗಿ ಫುಟ್ಪಾತಲ್ಲಿ ಏನು ಸಿಗುತ್ತೆ ಹುಡುಕೊಂಡು ಹೋಗಿ ತಿನ್ನೋಣ ಅಂತ ಹೊರಟಿದ್ದೀವಿ. ನಮ್ಮ ಮಂಜು ಕ್ಯಾಮ್ರಾ ತೆಗಿತಾ ಇದ್ದಾನೆ. ಬರೋಣ, ನಂಗೆ ಗೊತ್ತು ಒಳ್ಳೊಳ್ಳೆ ಜಾಗ, ನಾನು ತೋರಿಸ್ತೀನಿ ಅಂತ ಅವನು ಕರ್ಕೊಂಡು ಹೊರಟಿದ್ದಾನೆ. ಸೊ ಹಾಗಾಗಿ RR ನಗರ ಮುಖ್ಯ ರಸ್ತೆಯಲ್ಲಿ ನಾವೀಗ ಹೊರಟಿದ್ದೇವೆ. ಯಾವುದಾದ್ರೂ ಒಂದು ಒಳ್ಳೆ ಫುಟ್ಪಾತ್ ಊಟ ಸವಿಯಲು. ನೋಡೋಣ ಎಲ್ಲಿಗೆ ಹೋಗ್ತೀವಿ, ಏನು ತಿಂತೀವಿ. ಕೀಪ್ ವಾಚಿಂಗ್. ಫುಟ್ಬಾಲ್ ಜೊತೆಗೆ ಒಂದು ಒಳ್ಳೆ ಕಾನ್ಸೆಪ್ಟು ಇದೆ ಅವ್ರ ಹತ್ರ. ಹಾಂ, ಕಾನ್ಸೆಪ್ಟ್ ಹೌದಾ? ಓ ಸರ್ಪ್ರೈಸ್. ಅಂದರೆ ಆಲ್ರೆಡಿ ಇವನಿಗೆ ಮೈಂಡಲ್ಲಿ ಫಿಕ್ಸ್ ಆಗ್ಬಿಡಿ ನಾನು ಎಲ್ಲಿ ಕರ್ಕೊಂಡು ಹೋಗ್ಬೇಕು ಅಂತ. ಸೊ ಹಾಗಾಗಿ ಆ ಕಾನ್ಸೆಪ್ಟಲ್ಲಿ ಅಲ್ಲಿ ಏನು ಸಿಗುತ್ತೆ, ಏನು ಕತೆ ಎಲ್ಲವನ್ನು ನಾನು ನಿಮಗೆ ತೋರಿಸ್ತೀನಿ. ನಿಮಗೂ ಇಷ್ಟ ಆದರೆ ನಾಳೆ ಅದೇ ಜಾಗಕ್ಕೆ ನೀವು ಬಂದು ಚೆನ್ನಾಗಿ ತಿನ್ಬೋದು. ಹೋಗೋಣ, ಅದು ಯಾವ ಹೋಟ್ಲು ಅಂತ ರುಚಿ ನೋಡಿ ಸವಿಯೋಣ. ಬನ್ನಿ. ಮಾತಾಡ್ ಸಾಯ್ರೋ. ಎಲ್ಲಿಗೀ ಪಯಣ, ಯಾವುದೋ ದಾರಿ. ಅಲ್ಲೇ ಇದೆ ಚೂರು ಮುಂದೆ ಹೋದ್ರೆ ಏನಪ್ಪ RR ನಗರ ಈಗ ಮೋಸ್ಟ್ ಹ್ಯಾಪನಿಂಗ್ ಪ್ಲೇಸ್ ಅನ್ಬೋದು. ಇದಾ? ಏನದರ ಹೆಸರು? ಕಬ್ಬಾಳಮ್ಮ ಫಿಶ್ ಮೀಲ್. ಓ ನೋಡಿದ್ದೀನಿ. ಇಲ್ಲ ಲೆಫ್ಟ್, ಇಲ್ಲ ಹಾಕಿ, ಇಲ್ಲಿ ಲಾಕ್ಲಾ ವಾಕೈ. ವರ್ಕೌಟ್ ಮಾಡಿ ಮೈಕ ಎಲ್ಲ ನೋವು. ಶ್ರೀ ಕಬ್ಬಾಳಮ್ಮ ಮೀನು ಊಟ ಬರ್ರೋ. ಬಾಯಿ, ನನ್ನ ಮಕ್ಕಳಿಗೆ ಸೀಟ್ ಬಗ್ಸಕ್ಕೂ ಬರಲ್ಲ ಕಾರ್ದು. ನೆನ್ನೆ ಬ್ಯಾಕ್ ವರ್ಕೌಟ್ ಮಾಡಿ ಎಲ್ಲ ಬಗ್ಗಕ್ಕೆ ಹೇಳೋಕ್ಕಾಗ್ತಿಲ್ಲ, ಫುಲ್ ಒಡ್ಸ್ಕೊಂಡ್ಬಿಟ್ಟೈತೆ. ಏನೋ ಪಿಕ್ಚರ್ ಶೂಟಿಂಗ್ ಬಂದಿರೋ ಫೀಲಿಂಗ್ ನನ್ನ ಮಕ್ಕಳಿಗೆ. ನೋಡ್ತಾ ಇದ್ದೀರಾ, ಶ್ರೀ ಕಬ್ಬಾಳಮ್ಮ ಮೀನು ಊಟ, ಪಕ್ಕಾ ಮಂಡ್ಯ ನಾಟಿ ಸ್ಟೈಲ್. ಸೊ ಮಂಜು ಆಯ್ಕೆ ಮಾಡಿರೋದು ಇವರೇ. ನೀವೇನಾ ಓನರು? ಹಾಯ್ ಸರ್, ನಮಸ್ಕಾರ. ಚೆನ್ನಾಗಿದ್ದೀರಾ? ನಮ್ಮ ಹುಡುಗ ಏನೋ ಸೂಪರ್ ಆಗಿರುತ್ತೆ ಅಂತ ಕರ್ಕೊಂಬಂದವನೆ. ಟೇಸ್ಟ್ ಮಾಡೋಣ. ಓಕೆ ಬನ್ನಿ, ಶ್ರೀ ಕಬ್ಬಾಳಮ್ಮ ಫಿಶ್ ಟ್ರೈ ಮಾಡೋಣ. ಶ್ರೀ ಕಬ್ಬಾಳಮ್ಮ ಮೀನು ಊಟ, RR ನಗರ. ಇದರ ಮಾಲೀಕರು ಶ್ರೀನಿವಾಸ್ ಗೌಡ. ಬ್ರದರ್, ಯಾವಾಗಿಂದ ಶುರು ಮಾಡಿದ್ದೀರಿ ಇದು? ಸರ್, ನನ್ನ ಜರ್ನಿ ಶುರುವಾದ್ದು 6 ವರ್ಷದಿಂದ 7 ವರ್ಷದಿಂದ ಜರ್ನಿ ಶುರುವಾದ್ದು. ಇಲ್ಲೇ ಸಂಪಾದನೆ ಮಾಡಿ ಹೋಟ್ಲ್ ಒಂದು ಬ್ರಾಂಚಸ್ ಒಂದು 18-20 ಮಾಡಿದ್ದೆ ಬ್ರಾಂಚಸ್. ಏನು ಕಬ್ಬಾಳಮ್ಮ? ಬರೀ ಕಬ್ಬಾಳಮ್ಮ ಅಂತ ಮಾಡಿದ್ದೆ. ಆಮೇಲೆ ನನಗೆ ಸ್ವಲ್ಪ ಏನೋ ದೋಖ ಆಯಿತು. ನಾನು ಸ್ವಲ್ಪ ಸಾಲ ಮಾಡ್ಕೊಂಡೆ. ಸ್ವಲ್ಪ ಫ್ರೆಂಡ್ಸ್ಗಳು ಸವಾಲು 18 ಬ್ರಾಂಚ್ ಮಾಡಿ ಫುಲ್ಲು. ಸರ್ ಏನು ಗೊತ್ತಾ ಬೇಜಾರಾಗೋದು, ಕೋಟಿ ದುಡ್ಡು ಮಾಡಿ ತ್ರಿಬಲ ಬೀದಿ ಬರೋದಲ್ಲ, ಅದರಂಥ ಕಷ್ಟ ಯಾವುದೂ ಇರಲ್ಲ. ಮನೆಯವರು ಇದ್ದು ಅಲ್ಲಿಂದ ವಾಪಸ್ ಬಂದು ಮತ್ತೆ ಹೊಸದಾಗಿ ದುಡಿಯೋದಿಲ್ಲ, ಅದ್ರ ಮಜಾನೂ ಬೇರೆ ಇರುತ್ತೆ. ಇತ್ತಗೆಲ್ಲ ಕಾರಣ 3 ಜನ ಸರ್, 4 ಜನ ಕಾರಣ ಆಯ್ತು. ಯಾಕಪ್ಪ ಅಂತಂದ್ರೆ ನಮ್ಮನ್ನ ತುಮಕೂರು ಮಾರ್ಕೆಟ್, ಯಲ್ಲಾಪುರ ಮಾರ್ಕೆಟ್ ಇದೆ, ರೈಟರ್ ರಾಮಣ್ಣ ಅಂತ ಅಂದ್ಬಿಟ್ಟು ಅವ್ರ ಅಂಗಡಿಲಿ ನಾನು ಮೂಟೆ ಬರ್ತಾ ಇದೆ.
ಆ ಕಷ್ಟ ನೋಡೋಕಾಯ್ತಿರಲ್ಲ. ಇವಾಗ 3 ತಿಂಗಳು ಬ್ಯಾಕ್ 3 ತಿಂಗಳು ಬಿಟ್ಟು ಹೊಂಟಾಗಿದೆ. ಮಾಡಿ ಎಲ್ಲ ಬಿಟ್ಟು ಹೊಂಟೋಗಿ ತುಮಕೂರ ಕೆಲಸ ಮಾಡ್ತಾ ಇದೆ. ಏನಪ್ಪಾ ಅಂತಂದ್ರೆ ನನ್ನ ಕಷ್ಟ ನೋಡೋಕ್ಕಾಗ್ದೇನೆ ನಮ್ಗೆ ಕಾಂತಣ ಅಂತಂದ್ಬಿಟ್ಟು ಸರತಣ ಅಂತಂದ್ಬಿಟ್ಟು ಯತೀಶಣ ಅಂತಂದ್ಬಿಟ್ಟು ಅವರು ಬಂದು ಎಲ್ಲಾರನ್ನೂ ಕರೆಸಿ ಮಾತಾಡಿಸಿ ಆಮೇಲೆ ನಮ್ಗೆ ತುಂಬಾ ಸಪೋರ್ಟ್ ಆಗಿ ನಿಂತ್ಕೊಂಡವ್ರು RR ನಗರದಲ್ಲಿ ಕ್ರೈಮ್ ನವೀಣ ಅಂತಂದ್ಬಿಟ್ಟು ಪೊಲೀಸವರು. ಏನೇ ಇದು ಸಿನ ಈಗ 4 ದಿನದಿಂದ 4 ದಿನ ಅಷ್ಟೇ ಆಗಿರೋದು. ಅಷ್ಟೇ ಸಖತ್ ಫೇಮಸ್ ತಾನೇ ಕೇಳಿದೀನಿ ನಾನು ಶ್ರೀ ಕಬ್ಬಾಳಮ್ಮ ಮೀನು ಊಟ ಅಂತ. ಹೌದು, ತಿರುಗಲ ಕಂಬ್ಯಾಕ್ ಮಾಡಿ ಜನಗಳಿಗೆ ರೆಸ್ಪಾನ್ಸ್ ಅವರೇ ಒಂದೇ ಒಂದು ಮಾತು ಹೇಳಿದ್ರು, ಕರ್ಕೊಂಡ್ ಬಿಟ್ಟಿದೀವಿ ಸಿನ ನಮ್ಮ ಮರ್ಯಾದೆ ಕಾಪಾಡು, ಉಳ್ಸೋ, ಸಾಲ ಏನಿದೆ ತಿಳಿಸೋ. ನಾವ್ ಯಾರಿಗೆ ದೋಖ ಮಾಡಿದ್ರೋಣ ಕಾಂತಣ್ಣ ಅಂತ ಇದ್ದಾರೆ, ಸರತಣ್ಣ ಅಂತ ಇದ್ದಾರೆ, ಯತೀಶಣ್ಣ ಅಂತ ಇದ್ದಾರೆ, ಕ್ರೈಮ್ ನವೀಣ, ಇವ್ರಿಗೆ ಯಾವತ್ತೂ ಅವ್ರ ನಂಬಿಕೆನ ಹಾಳು ಮಾಡ್ಕೊಡಲ್ಲ, ಜನಗಳ ನಂಬಿಕೆ ಹಾಳು ಮಾಡ್ಕೊಡಲ್ಲ. ನನಗೇನು ಗೊತ್ತಾ ಸರ್ ಬೇಜಾರದ್ದು, ನಾನು ಫ್ರಾಂಚೈಸಿ ಎಲ್ಕ ಮಾಡ್ಕೊಟ್ಟಿದ್ದೀನಿ. ಓಕೆ, ಎಲ್ಲಾರು ನಾವೆಲ್ಲ ಹೌದು ಅಷ್ಟೇ. ಇನ್ನೊಂದೇನಪ್ಪಾ ಅಂತಂದ್ರೆ ಯಾರು ಓನರ್ಗಳಿಗೆ ದೋಖ ಮಾಡ್ತಾರೆ ಕೆಲ್ಸಗಾರರು, ಅವ್ರು ಎಂದಿರು ಕೆಲ್ಸಗಾರಾಗೆ ಮಾಡ್ತಾರೆ, ಓನರ್ ಆಗಲ್ಲ. ಯಾಕೆ ನಾನು ಓದಲೆಲ್ಲ ಬರುತ್ತಲ್ಲ ಅವಾಗ ಬೇಜಾರಾಗಬೇಡಿ. ಇವಾಗ ಹೆಂಗಿದ್ರೆ ಹೊಸದಾಗಿ ಸ್ಟಾರ್ಟ್ ಮಾಡಿದೀರಾ? ಹೌದು. ಏನೇನ್ ಮಾಡ್ತೀರಾ ಫಿಶ್? ಜಿಲೇಬಿ, ಸ್ಲೈಸು, ಬಾಂಗ್ಡಾ, ಫ್ರಾನ್ಸು, ಬೋನ್ಲೆಸ್ಸು, ಆಮೇಲೆ ಬಂದು ಮೀನು ಊಟ ಅಂದ್ರೆ ಎಷ್ಟು ಸರ್? ಮೀನು ಊಟ ಅಂದ್ರೆ 2 ಮೀನು, ಒಂದ್ ಮುದ್ದೆ, ರೈಸ್ ಅನ್ಲಿಮಿಟೆಡ್. ಮುದ್ದೆನೂ ಅನ್ಲಿಮಿಟೆಡ್, ರೈಸ್ ಅನ್ಲಿಮಿಟೆಡ್. 100 ರೂಪಾಯಿ ಮಾಡಿ ಸರ್. ಹೊಟ್ಟೆ ತುಂಬಾ ಬಿರಿತರ. ಟೇಸ್ಟ್ ಕ್ವಾಲಿಟಿ ಚೆಕ್ ಮಾಡಿ. ಅಂದ್ರೆ ರೈಸ್ ಮುದ್ದೆ ಎಷ್ಟೆಲ್ಲ ತಿನ್ಬೋದು. ಆಮೇಲೆ 50 ರೂಪಾಯಿ ಆಫರ್ ಬಿಟ್ಟಿದ್ದೀನಿ. 50 ರೂಪಾಯಿ ಸರ್. ಈಗ ಒಬ್ಬರು ಕೂಲಿ ಕಾರ್ಮಿಕ ಇರ್ತಾರೆ, ಗಾರೆ ಕೆಲಸ ಇರ್ತಾರೆ, 50 ರೂಪಾಯಿ ಬಜೆಟ್ ಇರುತ್ತೆ. 50 ರೂಪಾಯಿ ಹೋಗ್ಬಿಟ್ಟು ಅನ್ಲಿಮಿಟೆಡ್ ರೈಸ್ ತಿನ್ಕೋಬಹುದು, ಹೊಟ್ಟೆ ತುಂಬಾ ತಿನ್ಬೋದು. ಫಿಶ್ ಕೊಡ್ತೀರಾ? ಇಲ್ಲ, ಅನ್ನ ಸಾಂಬಾರು, ಮಟನ್ ಸಾಂಬಾರು, ಚಿಕನ್ ಸಾಂಬಾರು, ಫಿಶ್ ಸಾಂಬಾರು ಎಲ್ಲ ಕೊಡ್ತೀವಿ. ಅವ್ರು ಏನ್ ಕೇಳ್ತಾರೋ ಹೊಟ್ಟೆ ತುಂಬಾ ಕೊಡ್ತೀವಿ. 100 ರೂಪಾಯಿ ಕೊಟ್ರೆ ಫಿಶ್ ಕೊಡ್ತೀವಿ. 2 ಮೀನು ಅಂದ್ರೆ ನಾನು ತಗೊಳ್ತಾ 2 ಮೀನು ಮಾಂಸ ಕಾಸ್ಕೊಳ್ತೀನಿ. ಮುದ್ದೆ, ರೈಸ್ ಉಚಿತವಾಗಿ ಕೊಡ್ತಾ ಇದ್ದೀನಿ. ಆ ಥರ ಮತ್ತೆ ಲಾಸ್ ಆಗಲ್ಲ ಇದು? ಇಲ್ಲ ಸರ್, ಲಾಸ್ ಆಗಲ್ಲ. ಯಾಕಪ್ಪ ಅಂತಂದ್ರೆ ಅನ್ನ ಹಾಕ್ದವ್ರು ಯಾವತ್ತೂ ಕೆಟ್ಟಾಗಲ್ಲ. ಅದಕ್ಕೆ ವಾಪಸ್ ಕರ್ಕೊಂಬಂದು ನನ್ನ. ಕರೆಕ್ಟ್. ಈಗ ನಾನೇನೋ ದೋಖ ಮಾಡಿದ್ರೆ ನಾನು ವಾಪಸ್ ಬರ್ತಿರಲ್ಲ, ಅದು ದೇವರೇ ತುಳಿದ್ಬಿಡೋಣ. ನಮ್ಮ ಆಫೀಸಿಂದ ಹುಡುಗರು ಕರ್ಕೊಂಬಂದು ಏನೇನು ಕೊಡ್ತೀರಾ ಕೊಡಿ, ಅವ್ರಿಗೆ ಏನೇನು ಬೇಕು ಕೇಳ್ಬಿಟ್ಟು. ಆಯ್ತು ಸರ್. ಒಳ್ಳೊಳ್ಳೆ ಫಿಶ್ ಊಟ ಹಾಕಿ ಬನ್ನಿ ಅಣ್ಣ, ಬರ್ರೋ ತಿನ್ರೋ. ನಮ್ಮ ಹುಡುಗರು ಸ್ವಲ್ಪ ಬುದ್ಧಿ ಕಮ್ಮಿ, ಮೀನು ತಲೆ ಹಾಕಿ, ತಲೆ ಅವನ್ ಲಾಸ್ಟ್ ಟೈಮ್ ಅಷ್ಟೇ ಭಾನುವಾರ ತಿನ್ನಲ್ಲ ಅಂದ, ತಿಂದ ಭಾನುವಾರ ಶುರು ಮಾಡ್ಕೊಂಡ. ಇವಾಗ ಬೋಟಿ ಮೀನು 200 ರೂಪಾಯಿ. 200 ರೂಪಾಯಿ ಮಟನ್ ಅನ್ಲಿಮಿಟೆಡ್. ಮುದ್ದೆ, ರೈಸ್ ಅನ್ಲಿಮಿಟೆಡ್. 50 ರೂಪಾಯಿ ಊಟನೂ ಇದೆ, 100 ರೂಪಾಯಿ ಊಟನೂ ಇದೆ, 200 ರೂಪಾಯಿ ಊಟನೂ ಇದೆ. 200 ಲಾಸ್ಟ್. 70 ರೂಪಾಯಿ ಕುಸ್ಕ ಅನ್ಲಿಮಿಟೆಡ್, ಮಟನ್ ಕುಸ್ಕ 70 ರೂಪಾಯಿ ಕೊಡ್ತಾ ಇರ್ತೀರ, ತಿನ್ಬೋದು ಅವರು ಒಬ್ರು. ಅಣ್ಣ ಮುದ್ದೆ ಊಟನ ಯಾವ್ದಣ್ಣ? ಚಿಕನ್ ಹಾಕ್ಲಾ, ಮಟನ್ ಹಾಕ್ಲಣ್ಣ? ಮಮ್ಮಿ ಫಿಶ್ ಇದೆ, ಫಿಶ್ ಊಟ ಹಾಕಿ. ಚಪಾತಿ ಹಾಕೊಡು. ಯಾರ್ಯಾರು ಇರ್ತೀರಾ ನೀವು ಹೋಟ್ಲಲ್ಲಿ? ನಾನು, ನಮ್ಮ ಅತ್ತೆ, ನಾದ್ನಿ. ಎಲ್ಲ ನೀವೇ? ಇಲ್ಲಿ ಮನೆಯಿಂದಾನೇ ಪ್ರಿಪೇರ್ ಮಾಡ್ಕೊಂಡು ಬಂದ್ಬಿಡ್ತೀರಾ ಎಲ್ಲ? ಗೋಡನ್ ಇದೆ, ಗೋಡನ್ನಿಂದ ಇದು ಮಾಡ್ತೀವಿ. ಎಲ್ಲ ಫ್ಯಾಮಿಲಿಗಳೇ ನಿಂತಿದ್ದೀವಿ. ಸುಮ್ಮನೆ ಯಾಕೆ ಬೇರೆಯವ್ರು ನಂಬಕ್ಕಾಗಲ್ಲ, ಭಾಳ ಹೊಸ ಬಿದ್ದುಬಿಟ್ಟಿದೆ. ಫ್ರೈ ಚೆನ್ನಾಗಿರುತ್ತೆ. ಇದಕ್ಕೆ ಏನು ಫ್ರೈ ಹಾಕ್ತೀರಾ? ಬನ್ನಿ ಒಂದು ಫ್ರೈ ಹಾಕೊಡಂಟೆ, ಒಂದು ಸ್ಲೈಸ್ ಹಾಕೊಡಿ ಅಣ್ಣಂಗೆ. ಮೀನೂಟ, ಫಿಶ್ ಫ್ರೈ, ಮೀನು ಸಾರು. ಏನು ತಗೊಂಡು? ನೀರು ಅಪ್ಪ, ಚಿಕನ್ ನೀರು ತಂದು. ಮೀನು ಫೇಮಸ್ ಅಂತ ಮೀನು ಏನು? ಹಾಂ, ಅವರೆಲ್ಲ ಮೀನು ಮಟನು ಎಲ್ಲ ಹಾಕ್ಕೊಂಡವ್ರೆ. ತೇಲೋದು ಎಲ್ಲ ಕೊಟ್ಟನು ಅಣ್ಣ, ಹೇಳಿದ್ರೆ ಎಲ್ಲ ಸಿಗತ್ತಿದೆ. ಆರೋದು, ತೇಲೋದು, ಮುಳುಗೋದು, ಈಜೋದು. ಹಾಕಿಬ್ರ ಎಲ್ಲರಿಗೂ ನಾನು ಫಿಶ್ ಹಾಕಿ ಫ್ರೈ ಹಾಕಿ ಸೂಪರ್ ಆಯ್ತು. ನಂಗಾಯ್ತು. ಏನು ಫಿಶ್ ಇದು? ರೂಪ್ಚಂದ್. ಇವಾಗ ತಿನ್ನಲ್ಲ ಅಂತ ಹೇಳ್ದ ಅಷ್ಟೇ. ಸಿಗುತ್ತೆ, ಈಗ ಬೇಡ ಆದ್ರೆ ಅದು 50 ರೂಪಾಯಿ ಕೊಟ್ರೆ ನಿಮ್ಗೆ ಫಿಶ್ ಆಗಲಿ ಚಿಕನ್ ಆಗಲಿ ಹಾಕಲ್ಲ ಅವರು. ಬಟ್ ಅನ್ಲಿಮಿಟೆಡ್ ರೈಸ್ ಎಷ್ಟು ತಿಂತಿರ್ತೀನಿ.
ಚಿಕನ್ ಸಾಂಬಾರು ಕೊಡ್ತಾರೆ, ಮಟನ್ ಸಾಂಬಾರು ಕೊಡ್ತಾರೆ, ಫಿಶ್ ಸಾಂಬಾರು ಕೊಡ್ತಾರೆ, ಮುದ್ದೆ ಅನ್ಲಿಮಿಟೆಡ್. ಆ್ಯಂಡ್ 70 ರೂಪಾಯಿ ಕೊಟ್ಟರೆ ಅನ್ಲಿಮಿಟೆಡ್ ಮಟನ್ ಬಿರಿಯಾನಿ ಕುಷ್ಕ ಅನ್ಲಿಮಿಟೆಡ್ 70 ರೂಪಾಯಿ. ಎಷ್ಟು ತಿಂತಿರ್ತೀನಿ ರೀ ಪಾಪ. ಈಗ ನಾನು ಹೇಳೋದು ಶ್ರಮಜೀವಿಗಳಿರ್ತಾರಲ್ಲ, ಕೂಲಿನಲ್ಲಿ ಮಾಡೋರು, ಅವ್ರಿಗೆ ಇಂಥ ಜಾಗಕ್ಕೆ ಬಂದ್ಬಿಟ್ಟು 50 ರೂಪಾಯಿ ಕೊಟ್ಟು ಎಷ್ಟು ಬೇಕಾದ್ರೆ ತಿನ್ಬೋದು ಅಂತ ಅನ್ಸ್ಬಿಟ್ರೆ ಏನು ಮಜಾ ಇರುತ್ತೆ. ಹಾಗೆ 100 ರೂಪಾಯಿ ಕೊಟ್ಟರೆ ವಿತ್ ಫಿಶ್ಶು, 200 ರೂಪಾಯಿ ಕೊಟ್ಟರೆ ವಿತ್ ಮಟನ್ನು, ವೆರೈಟಿ 150 ರೂಪಾಯಿಗೆ ಬಿರಿಯಾನಿ. ಸೂಪರಾಗಿದೆ. 1+1 ಏನೇನೋ ಆಫರ್ಗಳಿದ್ದಾವೆ. ಆರ್.ಆರ್. ನಗರು ಪಟ್ಟಣಗೆರೆ ಇದೆಯಲ್ಲ, ಶೆಡ್ ಅಲ್ಲ, ಪಟ್ಟಣಗೆರೆ, ಅದರಿಂದ ಸ್ವಲ್ಪ ಮುಂದೆ ಬಂದರೆ ಡಬಲ್ ರೋಡ್ ಇದೆಯಲ್ಲ, ಅಲ್ಲಿ ಆ ಕಡೆ ಆರ್ಚ್ ಕಡೆಯಿಂದ ಬಂದರೆ ಲೆಫ್ಟ್ ಸೈಡಲ್ಲಿ ಸಿಗುತ್ತೆ. ಮುಂಚೆ ಕಬಾಳಮ್ಮ ಅಂತಿತ್ತು, ಈಗ ಶ್ರೀ ಕಬಾಳಮ್ಮ ಅಂತ. ಕಾಪಿ ಮಾಡೋರು ಜಾಸ್ತಿ ಆಗ್ಬಿಟ್ಟಿದ್ದಾರೆ, ಅದಕ್ಕೆ ಶ್ರೀನಿವಾಸ್ ಅವರು ಇವಾಗ ಶ್ರೀ ಕಬಾಳಮ್ಮ ಅಂತ ಮಾಡಿದ್ದಾರೆ. ಇದನ್ನ ತುಂಬ ಚೆನ್ನಾಗಿದೆ ಟೇಸ್ಟು. ಬಂದು ಟೇಸ್ಟ್ ಮಾಡಿ. ಪುಟ್ಟಬಾತಲ್ಲಿ ಈ ಟೇಸ್ಟ್ ಕೊಟ್ಟರೆ ಆಹಾ ಅದ್ಭುತ. 50 ರೂಪಾಯಿ ಸ್ವರ್ಗ. 50 ರೂಪಾಯಲ್ಲಿ ಹಾಂ, 50 ರೂಪಾಯಲ್ಲಿ ಸ್ವರ್ಗ ಅಂತ ಇವನಿಗೆ. ಇನ್ನೊಂದು ಬ್ಯೂಟಿ ಏನು ಗೊತ್ತಾ ನೋಡಿ, ಮನುಷ್ಯ 18 ಬ್ರಾಂಚ್ ಮಾಡಿ ಲಾಸ್ ಆಗಿ ಊರಲ್ಲಿ ಹೋಗಿ ಮೂಟೆ ಬರ್ತಾ ಇದ್ರಂತೆ. ವಾಪಸ್ ಬಂದು ಮತ್ತೆ ಶುರು ಮಾಡಿದ್ದಾರೆ. ಈಗ 1 ವಾರ ಆಗಿದೆ ಅಷ್ಟೇ. ಈಗಲೂ ಈ ಮನುಷ್ಯ ಪ್ರೆಗ್ನೆಂಟ್ ಲೇಡೀಸು, ಕೈಲಾಗದವರು, ವಯಸ್ಸಾದವ್ರು ಬಂದರೆ ಅವ್ರಿಗೆ ಫ್ರೀಯಾಗಿ ಊಟ ಹಾಕ್ತಾರೆ. ಮತ್ತೆ ಲಾಸ್ ಆಗಲ್ವೇನ್ರಿ ಅಂದರೆ, ಅನ್ನ ಹಾಕಿದವ್ರಿಗೆ ಅನ್ನಪೂರ್ಣೇಶ್ವರಿ ಕೈ ಬಿಡಲ್ಲ ಸರ್, ಅದಕ್ಕೆ ವಾಪಸ್ ಕರ್ಕೊಂಬಂದು ಮತ್ತೆ ಇಲ್ಲೇ ನಿಲ್ಸಿ ಹೇಳೋಣ, ದುಡ್ಕೋತೀನಿ ಬಿಡಿ ಅಂತಾರೆ. ಇಂಥವ್ರಿಗೆ ಒಳ್ಳೇದಾಗಬೇಕು. ಬನ್ನಿ, ಎಲ್ಲೆಲ್ಲೋ ಎಷ್ಟೆಷ್ಟೋ 1000 ರೂಪಾಯಿ ಬಿಲ್ ಮಾಡ್ತೀವಿ, ಇಂಥ ಜಾಗದಲ್ಲಿ ಬಂದು ಮಾಡಿ ಮಜಾನೇ ಬೇರೆ. అంటే ರೈಸ್ ಬಿಸಿ ಬಿಸಿ ರೈಸು, ಬಿಸಿ ಬಿಸಿ ರೈಸು ಮಸ್ತಾಗಿದೆ. ನಾನು ಹೆಂಗ ನೆಮ್ಮದಿ ಬೆಂಗಳೂರಲ್ಲಿ ಬಂದಿರಲಿಲ್ಲ, ನೆಮ್ಮದಿಯಾಗಿದ್ದೆ, ಕರ್ಕೊಬಂದು ಹಾಳು ಮಾಡ್ದ. ನನ್ನ ಕ್ಲೋಸ್ ಫ್ರೆಂಡು ತಿಳಿ ದೋಸ್ತಿ, ಅವಾಗ ಚಿಕ್ಕ ವಯಸ್ಸಿಂದನೂ ತಲೆನೇ ಎತ್ತಿಲ್ಲ 1 ಕೋಟಿ ರೂಪಾಯಿ ನನಗೆ. ಹಾಂ, ಇವರೇ ಅಂತೆ ಶ್ರೀನಿವಾಸ ಬೆಂಗಳೂರು ಕರ್ಕೊಂಬಂದು ಹಾಳು ಮಾಡಿದ್ದೀವ್ರೆ ಅಂತ. ಆರಾಮಾಗಿ ಊರಲ್ಲಿ ಇದ್ರಂತೆ. ಅಲ್ಗೂರಲ್ಲಿ ಆರಾಮಾಗಿದ್ರಂತೆ. ಬೆಂಗಳೂರಿಗೆ ಬಾಸಿನ ಬೆಂಗಳೂರು ತೋರಿಸ್ತೀನಿ ಅಂತೇಳಿ 1.5 ಕೋಟಿ 2 ಕೋಟಿ ಡಮಾರ್. ಈಗ ಫ್ರಮ್ ದ ಸ್ಕ್ರಾಚ್ ಮತ್ತೆ ಹೊಸದಾಗಿ ಸ್ಟಾರ್ಟ್ ಮಾಡಿದ್ದಾರೆ ಶ್ರೀನಿವಾಸ್. ಬಟ್ ಟ್ರಸ್ಟ್ ಮೀ, ಟೇಸ್ಟ್ ಮಾತ್ರ ಅದ್ಭುತ, ಸೂಪರ್ ಆಗಿದೆ. ಇದು ಎಲ್ಲದು ಇದ್ರ ಹತ್ರ ತಮಿಳ್ನಾಡಲ್ಲಿ ಬಾರ್ಡ್ರಲ್ಲಿ ಇದೆಯಲ್ಲ ಕಾವೇರಿ ನದಿ, ಏನದು ಹೊಗೇನಕಲ್ಲಲ್ಲಿ ಫಿಶ್ ಮಾಡ್ಕೊಡ್ತಾರಲ್ಲ ಅಲ್ಲಿ ಸಾಂಬಾರು, ಆ ಥರ ಟೇಸ್ಟ್ ಸಖತ್ತಾಗಿದೆ. ಜಿಲೇಬಿ ಜಿಲೇಬಿಗೆ ಥೋಡ ಇಟ್ಕೊಳ್ಳಿ. ಚಟ್ನಿ ಗಿಟ್ನಿ ಎಲ್ಲ ಇದೆ, ಮೊಸರು ಚಟ್ನಿ, ಕೆಂಪು ಚಟ್ನಿ ಎಲ್ಲ ಕೊಟ್ಟವ್ರೆ. ಇಟ್ಕೊಳ್ಳಂಗೆ ಕ್ರೇಜಿ ಗುರು. ಹಾಂ, ತೊಳ ಹಾಂ, ಚಟ್ನಿ ಜೊತೆ ಸೂಪರ್ ಆಗಿದೆ. ಚಟ್ನಿ ಜೊತೆಗೆ ಈ ಫಿಶ್ ತಿನ್ಬೇಕು ನೀವು. ಜಿಲೇಬಿ ಇದ್ರ ಹೆಸರು. ನಾವು ಸ್ವೀಟ್ ಇರೋ ಜಿಲೇಬಿ ತಿಂದಿದ್ದೀವಿ, ಯಾವುದು ಖಾರ ಜಿಲೇಬಿ ಅಂದ್ಕೊಂಡ್ರೆ ಚೆನ್ನಾಗಿ. ಬನ್ರಪ್ಪ, ನಿಜವಾಲು ಕ್ರೇಜಿ. ಥ್ಯಾಂಕ್ ಮೀ ಲೇಟರ್, ಥ್ಯಾಂಕ್ ಮೀ ಇನ್ ಕಮೆಂಟ್ಸ್. ನೀವೇನು ಹೇಳ್ತಿದ್ದಿಲ್ಲ, ನಮ್ಮೂರಲ್ಲಿ ಈ ಥರ ಮಾಡ್ತಾ ಇದ್ವಿ. ಪಸಂದಾಗೈತೆ, ಚಾನೆ ಪಸಂದಾಗೈತೆ. ನಾವು ಭದ್ರಾ ಡ್ಯಾಮ್ನವರು, ಮಂಡಗದ್ದೆ ಸೈಡ್ನವರು. ಮೀನು ನಮಗೆ ಪಕ್ಕಾ ಗೊತ್ತು ಟೇಸ್ಟು, ಹೆಂಗೆ ಇಡ್ಬೇಕು ಮಸಾಲೆ. ಸ್ಮೂತ್ ಆಗಿದೆ. ಓ ಸೀರಿಯಸ್ಲಿ? ಮಾಮೂಲಿಗಿಂತ ಸ್ವಲ್ಪ ಜಾಸ್ತಿನೇ ಹೇಳ್ತಾನೆ ನೀವು. ಬಾಯ್ಲ್ ಇದ್ದ ತಕ್ಷಣ ಕರ್ಗೋಯ್ತಂತೆ. ಸ್ಮೂತ್ ಆಗಿದೆ. ಹಾಂ, ಮೀನು ತಿಂತಿದ್ಯಾ ಬೆಣ್ಣೆ ತಿಂತಿದ್ಯಾ ರಜಾ? ಡೌಟ್ ಬರ್ತಾಯಿತ್ತು.
ಅದ್ಭುತವಾದ ಶ್ರೀ ಕಬ್ಬಾಳಮ್ಮ ಮೀನು ಊಟ ಮಾಡಿದ್ದಾಯಿತು. ನಾವು ನಮ್ಮ ಟೀಮು ಬಂದು ಸಕ್ಕತ್ತಾಗಿ ಸೌದ್ವಿ. ಒಂದೊಂದು ಫಿಶ್ಶು ಫ್ರೈ, ಮಟನ್, ಬೋಟಿ ಎಲ್ಲ ಐಟಮ್ಗಳು ಅದ್ಭುತವಾಗಿತ್ತು. ಶ್ರೀನಿವಾಸ್ ಬಹಳ ನೊಂದುಕೊಂಡು ಮತ್ತೆ ಬೆಂಗಳೂರಿಗೆ ಬಿದ್ದು ಹೇಗಾದರೂ ಮಾಡಿ ಮತ್ತೆ ಇಲ್ಲೇ ಯಾವ ಜಾಗದಲ್ಲಿ ಕಳ್ಕೊಂಡೋ ಅಲ್ಲೇ ಮತ್ತೆ ಪಡಿಬೇಕು ಅಂತ ತುಂಬ ಕಷ್ಟಪಟ್ಟು ಮಾಡ್ತಾಯಿದ್ದಾರೆ. ಅವ್ರಿಗೆ ಒಳ್ಳೇದಾಗಬೇಕು, ಒಳ್ಳೇದಾಗುತ್ತೆ. ಶ್ರೀನಿವಾಸ್, ಆಲ್ ದಿ ಬೆಸ್ಟ್. ನೀವು ಅಷ್ಟೇ ಯಾವಾಗಾದರೂ ಈ ಕಡೆ ಇದ್ದರೆ ದಯವಿಟ್ಟು ಬನ್ನಿ. ಇವರು ಫ್ರಾಂಚೈಸಿನೂ ಕೊಡ್ತಾರೆ. ಬಟ್ ಕಂಡೀಷನ್ ಏನು ಅಂತಂದರೆ ನಿಮ್ಗೆ ಫ್ರಾಂಚೈಸಿ ಕೊಟ್ಟ ಮೇಲೆ ನೀವು 50 ರೂಪಾಯಿ ಹೊಟ್ಟೆ ತುಂಬ ಊಟ ಕೊಡಬೇಕು ಅಷ್ಟೇ. ಯಾರಾದರೂ ಹಸುವು ಅಂತ ಬಂದರೆ ಅವ್ರಿಗೆ ಹೊಟ್ಟೆ ತುಂಬ ಊಟ ಕೊಡಬೇಕು. ಅದು ಫ್ರಾಂಚೈಸಿಯ ಕಂಡೀಷನ್. ಈಗ ಬೇರೆ ಬೇರೆ ಕಡೆಗಳಲ್ಲಿ ಫ್ರಾಂಚೈಸಿನೂ ಕೊಡ್ತಾ ಇದ್ದಾರೆ. ಏನೋ ಒಳ್ಳೇದು ಮಾಡಬೇಕು, ಎತ್ತರಕ್ಕೆ ಬೆಳಿಬೇಕು ಅಂತ ತುಂಬ ಪ್ರಯತ್ನ ಪಡ್ತಾ ಇದ್ದಾರೆ. ನೀವುಗಳು ಸಹಿತ ನಾನು ಬರೀ ಹೇಳೋದು, ಯಾವ ಕನಿಕರಕ್ಕೆ ಅಥವಾ ತುಂಬ ಕಷ್ಟದಲ್ಲಿದ್ದಾರೆ ಅಂತ ಬಂದು ತಿನ್ನೋದು ಬೇಡ. ಬಂದು ತಿಂದು ನೋಡಿ, ಅದ್ರ ಮಜಾನೇ ಬೇರೆ, ಅದ್ರ ಟೇಸ್ಟೇ ಬೇರೆ. ನಿಮಗೆ ನನಗೆ ಗೊತ್ತಿರೋ ಹಾಗೆ ಬೆಂಗಳೂರಿನ ಈ ಸುತ್ತಮುತ್ತಲ ಭಾಗದಲ್ಲಿ ಇಷ್ಟು ಅದ್ಭುತವಾಗಿ ಮೀನು ಸಾರು, ಯಾವನ ತಲೆ ತಿನ್ನೋನಿದ್ರೆ ಕರ್ಕೊಂಬನ್ನಿ. ಒಳ್ಳೆ ತಲೆ ಮಾಂಸ, ಸೂಪರಾಗಿರೋ ಫಿಶ್ ತಲೆ. ಸೊ ಅಂದರೆ ಎಲ್ಲ ಥರದ ಫಿಶ್ಗಳನ್ನ ಅದ್ಭುತವಾಗಿ ಫ್ರೈ ಮಾಡಿಕೊಡ್ತಾರೆ. ಜೊತೆಗೆ ಸಾಂಬಾರು ಬೇಯಿಸ್ಕೊಡ್ತಾರೆ. ಮುದ್ದೆ, ಚಪಾತಿ, ಪರೋಟ, ಅನ್ನ, ಕುಷ್ಕ ಏನು ಬೇಕು ಎಲ್ಲ ಅನ್ಲಿಮಿಟೆಡ್ ಇನ್ ಮಿನಿಮಲ್ ಪ್ರೈಸ್. ಬನ್ನಿ, ಮರಿಬೇಡಿ. ಹಾಗೆ ನೋಡ್ತಾ ಇರಿ. ಇದು ಕಿರಿಕಿರಿ ಯೂಟ್ಯೂಬ್ ಚಾನಲ್. ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಒಂದಿಷ್ಟು ಜನರಿಗೆ ತಲುಪಿಸಿ. ಶ್ರೀನಿವಾಸ್, ಒಳ್ಳೆಯದಾಗಲಿ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು.